ಶ್ರೀಲಂಕಾದಲ್ಲಿ ಉಗ್ರರ ಬಾಂಬ್ ದಾಳಿಗೆ 10 ಮಂದಿ ಕನ್ನಡಿಗರು ಮೃತಪಟ್ಟಿದ್ದಾರೆ. ಈಗಾಗಲೇ ಶ್ರೀಲಂಕಾದಿಂದ ಬೆಂಗಳೂರಿಗೆ 5 ಪಾರ್ಥಿವ ಶರೀರಗಳನ್ನು ತರಲಾಗಿದ್ದು, ಸಿಎಂ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರು ಮೃತ ರಂಗಪ್ಪ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದಿದ್ದಾರೆ. ಜೊತೆಗೆ ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಬಳಿಕ ಜೆಡಿಎಸ್ ಮುಖಂಡ ಹನುಮಂತರಾಯಪ್ಪ ನಿವಾಸಕ್ಕೂ ತೆರಳಿದ ಅವರು ಪಾರ್ಥಿವ ಶರೀರದ ದರ್ಶನವನ್ನ ಪಡೆದಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನದ ನುಡಿಗಳನ್ನ ಹೇಳಿದ್ದಾರೆ. ರಂಗಪ್ಪ ಕುಟುಂಬಸ್ಥರಲ್ಲಿ ಶೋಕ ಮಡುಗಟ್ಟಿದೆ. ಚಿಕ್ಕಸಂದ್ರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರಂಗಪ್ಪ ಮನೆಗೆ ಸಿಎಂ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಆಗಮಿಸಿ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದರು. ನಂತರ ಹನುಮಂತರಾಯಪ್ಪ ಅವರ ನಿವಾಸಕ್ಕೂ ತೆರಳಿ ಜೆಡಿಎಸ್ ಮುಖಂಡನ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಸಿಎಂ ಎಚ್.ಡಿ.ಕೆ ಹಾಗೂ ಮಾಜಿ ಪಿಎಂ ದೇವೇಗೌಡರು. ಇವರಿಗೆ 10 ಕನ್ನಡಿಗರು ದುರ್ಮರಣಕ್ಕೀಡಾಗಿದ್ದಾರೆ ಎನ್ನುವಂತಹ ಅಧಿಕೃತ ಮಾಹಿತಿ ಲಭ್ಯ ಆಗಿದ್ದು, ಅದರಲ್ಲಿ 5 ಪಾರ್ಥಿವ ಶರೀರ ಬೆಂಗಳೂರನ್ನ ತಲುಪಿದೆ. ಕುಟುಂಬಸ್ಥರಲ್ಲಿ ದುಃಖ ಮಡುಗಟ್ಟಿದೆ. ಜೆಡಿಎಸ್ನ 4 ಮುಖಂಡರು ದುರ್ಮರಣಕ್ಕೀಡಾಗಿರುವಂಥವರ ಮೃತ ಶರೀರವನ್ನ ಪಾರ್ಥಿವ ಶರೀರವನ್ನ ತರಲಾಗಿದ್ದು, ಅದರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ನೆಲಮಂಗಲದ ಚಿತ್ರಣ ತಾವೀಗ ನೋಡ್ತಾ ಇರುವಂಥದ್ದು. ರಂಗಪ್ಪ ಹಾಗೂ ಹನುಮಂತರಾಯಪ್ಪ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದಿದ್ದಾರೆ ಸಿಎಂ ಹಾಗೂ ಮಾಜಿ ಪಿಎಂ. ಸಿಎಂ ಮುಂದೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಕುಟುಂಬಸ್ಥರು. ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ ಮಾಜಿ ಪ್ರಧಾನಿ. ಜೊತೆಗೆ ಮೃತರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ದೇವೇಗೌಡರು. ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ನಡೆದಂತಹ ಉಗ್ರರ ದಾಳಿಗೆ ಬಲಿಯಾದ ಜೆಡಿಎಸ್ ಮುಖಂಡರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಸಿಎಂ ಹಾಗೂ ಮಾಜಿ ಪಿಎಂ ಪಡೆದುಕೊಂಡಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಪ್ರವಾಸಕ್ಕೆ ಅಂತ ತೆರಳಿದಂಥವರು ಶವವಾಗಿ ವಾಪಸ್ಸಾಗಿದ್ದಾರೆ. ಬಾಂಬ್ ಸ್ಫೋಟದಲ್ಲಿ ಈವರೆಗೆ 380ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು 10 ಕನ್ನಡಿಗರು ದುರ್ಮರಣಕ್ಕೀಡಾಗಿದ್ದಾರೆ. ಈಗಾಗಲೇ 4 ಜೆಡಿಎಸ್ ಮುಖಂಡರ ಪಾರ್ಥಿವ ಶರೀರ ತಲುಪಿರುವಂಥದ್ದು. ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಸಂಬಂಧಿಕರು, ಸ್ನೇಹಿತರು ಹಾಗೂ ಪಕ್ಷದವರು ಕೂಡ. ಜೊತೆಗೆ ಈಗಾಗಲೇ ರಂಗಪ್ಪ ಮತ್ತು ಹನುಮಂತರಾಯಪ್ಪ ಅವರ ನಿವಾಸಕ್ಕೆ ಆಗಮಿಸಿದಂತಹ ಸಿಎಂ ಹಾಗೂ ಮಾಜಿ ಪಿಎಂ ಅಂತಿಮ ದರ್ಶನವನ್ನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನು ಹೇಳ್ತಿದ್ದಾರೆ. ದಾಸರಹಳ್ಳಿಯ ಕೆಜಿ ಹನುಮಂತರಾಯಪ್ಪ, ವಿದ್ಯಾರಣ್ಯಪುರದ ರಂಗಪ್ಪ, ನೆಲಮಂಗಲದ ಲಕ್ಷ್ಮೀನಾರಾಯಣ್, ಶಿವಕುಮಾರ್, ತುಮಕೂರಿನ ರಮೇಶ್ ಗೌಡ, ಹಾಗೆಯೇ ಅಡಕಮಾರನಹಳ್ಳಿಯ ನಿವಾಸಿಯಾಗಿರುವಂತಹ ಜೆಡಿಎಸ್ ಮುಖಂಡರಾದಂತಹ ಮಾರೇಗೌಡ, ನೆಲಮಂಗಲದ ಆರೋಕೇತನಹಳ್ಳಿಯ ಪುಟ್ಟರಾಜು, ಹಾಗೆ ಕಾಂಗ್ರೆಸ್ ಮುಖಂಡ SR ನಾಗರಾಜ್ ರೆಡ್ಡಿ ಮೃತಪಟ್ಟಿರುವಂತಹ ಮುಖಂಡರುಗಳು. ಅವರಲ್ಲಿ 5 ಪಾರ್ಥಿವ ಶರೀರ ಈಗಾಗಲೇ ತಲುಪಿದೆ. ಅದರ ಅಂತಿಮ ದರ್ಶನವನ್ನ ದೇವೇಗೌಡರು ಪಡೆದುಕೊಳ್ತಾ ಇರುವಂಥದ್ದು. ಮಧ್ಯಾಹ್ನದ ಮೇಲೆ ಇನ್ನೂ 3 ಪಾರ್ಥಿವ ಶರೀರ ಬರುವಂತಹ ನಿರೀಕ್ಷೆ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಕುಟುಂಬಸ್ಥರ ದುಃಖವನ್ನ, ಅವರನ್ನ ಸಂತೈಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ ದೇವೇಗೌಡರು. ಪ್ರಚಾರದಲ್ಲಿ ಭಾಗಿಯಾಗಿ ಚುನಾವಣೆ ಮುಗಿದ ಮೇಲೆ ಪ್ರವಾಸಕ್ಕೆ ಅಂತ ತೆರಳಿದ್ರು ಶ್ರೀಲಂಕಾಗೆ ಜೆಡಿಎಸ್ ಮುಖಂಡರು. ಆದರೆ ಅಲ್ಲಿ ದುರದೃಷ್ಟವಶಾತ್ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. ದಾಸರಹಳ್ಳಿಯ ಜೆಡಿಎಸ್ ಮುಖಂಡ ಹನುಮಂತರಾಯಪ್ಪ ಹಾಗೂ ಚಿಕ್ಕಸಂದ್ರದ ರಂಗಪ್ಪ ಅವರ ನಿವಾಸಕ್ಕೆ ತೆರಳಿದಂತಹ ಸಿಎಂ ಹಾಗೂ ಮಾಜಿ ಪಿಎಂ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ.
ಉಗ್ರರ ದಾಳಿಗೆ 10 ಕನ್ನಡಿಗರು ಬಲಿಯಾಗಿದ್ದು ಅವರ ಕುಟುಂಬಸ್ಥರಲ್ಲಿ ದುಃಖ ಮಡುಗಟ್ಟಿದೆ. ಮೃತರ ಅಂತಿಮ ದರ್ಶನವನ್ನ, ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಮುಖಂಡರುಗಳು. ಜೊತೆಗೆ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ ಕುಟುಂಬಸ್ಥರ ದುಃಖವನ್ನ. ಕನಸು ಮನಸ್ಸಿನಲ್ಲಿ ಊಹಿಸಿರಲಿಲ್ಲ ಈ ಕುಟುಂಬಸ್ಥರು, ಮನೆಯ ಯಜಮಾನ ಪ್ರವಾಸಕ್ಕೆ ಅಂತ ಹೋದವರು ಈ ರೀತಿಯಲ್ಲಿ ಶವವಾಗಿ ವಾಪಸ್ಸಾಗ್ತಾರೆ ಅನ್ನೋದನ್ನ. ಹೀಗಾಗಿ ಆ ದುಃಖವನ್ನ ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ. ಸಿಎಂ ಮುಂದೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಕುಟುಂಬಸ್ಥರು. ಈವರೆಗೆ 5 ಪಾರ್ಥಿವ ಶರೀರ ಮಾತ್ರ ಬಂದಿರುವಂಥದ್ದು. ಇನ್ನೂ 3 ಪಾರ್ಥಿವ ಶರೀರಗಳು ಮಧ್ಯಾಹ್ನದ ಹೊತ್ತಿಗೆ ಬರುವಂತಹ ನಿರೀಕ್ಷೆ ಇದೆ. ಹಾಗೆ ಬೆಳಗ್ಗೆ ಬಂದಂತಹ ಮಾಹಿತಿ ಪ್ರಕಾರ ಕರ್ನಾಟಕದ ಇನ್ನೂ 2 ಮಂದಿ ಸಾವನ್ನಪ್ಪಿರೋದು ತಿಳಿದು ಬಂದಿರುವ ಹಿನ್ನೆಲೆಯಲ್ಲಿ ಒಟ್ಟು 10 ಮಂದಿ ಈವರೆಗೆ ಶ್ರೀಲಂಕಾ ಸ್ಫೋಟಕ್ಕೆ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ತಡರಾತ್ರಿ 2:30 ಸುಮಾರಿಗೆ ಶ್ರೀಲಂಕಾ ಏರ್ಲೈನ್ಸ್ನಲ್ಲಿ ಬಂದಿವೆ ಮೃತರ ಕಳೆಬರಹಗಳು. ಅವರ ಅಂತಿಮ ದರ್ಶನಕ್ಕಾಗಿ ಈಗ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇವತ್ತೇ ಅಂತ್ಯ ಸಂಸ್ಕಾರ ನೆರವೇರುವಂತಹ ಸಾಧ್ಯತೆ ಕೂಡ ಇದೆ. ಎಸ್, ಈ ಕುರಿತು ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ, ಮತ್ತೊಂದು ಕಡೆ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಮುಖಂಡರುಗಳು. ಹಾಗೇನೆ ಸಿಎಂ ಕೂಡ ಭೇಟಿ ಕೊಟ್ಟರು ರಂಗಪ್ಪ ಹಾಗೂ ಹನುಮಂತರಾಯಪ್ಪ ಅವರ ನಿವಾಸಕ್ಕೆ. ಸದ್ಯದ ಅಪ್ಡೇಟ್ಸ್ ಅನ್ನ ತಾವು ಕೊಡೋದಾದ್ರೆ ಎಷ್ಟು ಗಂಟೆಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ? ಜೊತೆಗೆ ಇನ್ನುಳಿದವರ ಪಾರ್ಥಿವ ಶರೀರ ಬರುವಂತಹ ಸಮಯ ನಿಗದಿಯಾಗಿದೆಯಾ, ಹೇಗೆ? ಈಗಾಗಲೇ ಕೂಡ ಏನು ಸಿಎಂ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದೇ ಕಾರಣದಲ್ಲಿ ಬಂದು ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಏನು ಮೃತರಾದಂತಹ ಲಕ್ಷ್ಮೀನಾರಾಯಣ ಹಾಗೇನೆ ಶಿವಣ್ಣ ಏನಿದ್ರೆ ಅವರ ಅಂತಿಮ ದರ್ಶನ ಪಡ್ಕೊಂಡಂತದ್ದು. ಅಂತಿಮ ದರ್ಶನ ಪಡ್ಕೊಂಡು ಅದಾದ್ಮೇಲೆ ಕೂಡ ಅವ್ರ ಕುಟುಂಬಸ್ಥರಿಗೆ ಒಂದು ಸಾಂತ್ವನ ಕೂಡ ಇಬ್ರು ಕೂಡ ನಾಯಕರು ಹೇಳಿರುವಂತದ್ದು. ಯಾಕಂದ್ರೆ ತಮ್ಮದೇ ಪಕ್ಷದಲ್ಲಿ ತುಳಿಸ್ಕೊಂಡಿದ್ರು, ಈ ಭಾಗದಲ್ಲಿ ಸಾಕಷ್ಟು ಒಂದು ಪಕ್ಷ ಸಂಘಟನೆಯಲ್ಲಿ ಅವರು ಕೂಡ ತೊಡಗಿಸ್ಕೊಂಡಿರುವಂತ ಕುಮಾರಸ್ವಾಮಿ ಹೇಳಿದಂತ ಏನೇನೇ ಹೇಳಿದ್ರು ಅದೇ ಇವತ್ತು ಅವರ ಕುಟುಂಬಸ್ಥರು ಕೂಡ ಒಂದು ಸಾಂತ್ವನ ಹೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ಈಗಾಗಲೇ ಕೂಡ ದಾಸರಳ್ಳಿ ಶಾಸಕ ಮಂಜುನಾಥ್ ಹಾಗೇನೆ ನೆಲಮಂಗಲ ಸ್ಥಳೀಯ ಶಾಸಕ ಶ್ರೀನಿವಾಸ ಮೂರ್ತಿ ಮತ್ತು ಇನ್ನಿತರ ಮುಖಂಡರು ಕೂಡ ಜೊತೆಗಿರುವಂತದ್ದು. ಇನ್ನು ಲಕ್ಷ್ಮೀನಾರಾಯಣ ಪುತ್ರಗೆ ಕೂಡ ಎಚ್ ಡಿ ದೇವೇಗೌಡ ಅವ್ರನ್ನ ಕೈ ಹಿಡ್ಕೊಂಡು ಸಮಾಧಾನ ಮಾಡುವಂತ ಒಂದು ಸಮಾಧಾನವನ್ನು ಕೂಡ ಹೇಳಿದ್ರು. ಮತ್ತೆ ಹಾಗೇನೆ ಅವರ ಒಂದು ಆಶೋಧನ ಕೂಡ ಈಗ ಲಕ್ಷ್ಮೀನಾರಾಯಣ ಪುತ್ರ ಪಡ್ಕೊಂಡಿರುವಂತದ್ದು. ಸದ್ಯ ಇನ್ನೇನು ಕೆಲವು ಕ್ಷಣಗಳಲ್ಲಿ ಈಗಾಗಲೇ ಕೂಡ ಕುಮಾರಸ್ವಾಮಿ ಅವರು ಕೂಡ ಇನ್ನೂ ಸ್ಟೇಜ್ ಮೇಲೆ ಇರುವಂತದ್ದು. ಅಂದ್ರೆ ವೇದಿಕೆ ಮುಂಭಾಗದಲ್ಲಿ ನಿಂತ್ಕೊಂಡು ಅವರ ಒಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ದೇವೇಗೌಡರು ಕೂಡ ಅವರ ಪತ್ನಿ ಇರ್ಬೋದು, ಹಾಗೇನೆ ಮಕ್ಕಳು ಕೂಡ ಒಂದು ರೀತಿ ಸಾಂತ್ವನ ಮತ್ತು ಧೈರ್ಯವನ್ನ ಹೇಳ್ತಾ ಇರುವಂತದ್ದು. ಇದಾದ ಕೆಲವೇ ನಿಮಿಷಗಳಲ್ಲಿ, ಅಂದ್ರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಈಗಾಗಲೇ ಕೂಡ ಈ ಟೈಮ್ ಆಗ್ಲೇ ಕೂಡ ಅವರ ಸ್ವಗ್ರಾಮಕ್ಕೆ ಮೃತದೇಹಗಳು ತೆರಳಬೇಕಾಗಿತ್ತು. ಆದ್ರೆ ಸಿಎಂ ಕುಮಾರಸ್ವಾಮಿ ಅವರು ತಡವಾದ್ರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೋವೆನಲ್ಲಿ ಮತ್ತೆ ಇನ್ನು ಕಾಚಿನಲ್ಲಿ ಗ್ರಾಮಕ್ಕೆ ಅವರ ಮೃತದೇಹಗಳು ಹೋಗುತ್ತೆ. ಅಲ್ಲಿ ಅವರ ಅಂತಿಮ ವಿಧಿವಿಧಾನಗಳು ನಡೆಯುವಂತದ್ದು. ಎಸ್ ಶ್ರೀನಿವಾಸ, ನಿಜಕ್ಕೂ ಅನಿರೀಕ್ಷಿತವಾದಂತಹ ಸಾವು, ಹಾಗೇನೆ ಬಹಳ ದೊಡ್ಡ ಆಘಾತ ಆ ಕುಟುಂಬದ ಪಾಲಿಗೆ. ಮುಖಂಡರುಗಳು ಬಂದಿದ್ದಾರೆ, ಅವರ ಎದುರುಗಡೆ ನೋವನ್ನ ತೋಡ್ಕೊಳ್ತಾ ಇದ್ರು ಕುಟುಂಬಸ್ಥರು. ಏನಂತ ಅಭಯ ನೀಡಿದ್ದಾರೆ ಸಿಎಂ ಅಂತ? ಈಗಾಗಲೇ ಕೂಡ ಏನು ಅಲ್ಲಿ ನಿನ್ನೆ ಏನು ಅಂದ್ರೆ ಮೊನ್ನೆ ಅಷ್ಟೇ ಶ್ರೀಲಂಕಾದಲ್ಲಿ ಘಟನಾ ಸ್ಥಳಕ್ಕೆ ಎಲ್ಲ ಹೋಗಿದ್ರು. ಶ್ರೀನಿವಾಸ ಮೂರ್ತಿ ಇರ್ಬೋದು, ಹಾಗೇನೆ ಹರ್ಷ ಹಾಸ್ಪಿಟಲ್ ಎಂ ಡಿ ಆಗತಕ್ಕ ಶಿವಕುಮಾರ್ ಇರ್ಬೋದು. ಆ ಒಂದು ಘಟನಾ ಸ್ಥಳದ ಬಗ್ಗೆ ಎಚ್.ಡಿ ಮತ್ತೆ ಕುಮಾರಸ್ವಾಮಿ ಅವರಿಗೆ ಮನವರಿಕೆನ ಮಾಡ್ಕೊಂಡಿತ್ತು. ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು, ಮತ್ತೆ ಇವರು ಇದ್ದಂತ ಹೋಟೆಲ್ ನ ಪರಿಸ್ಥಿತಿ ಯಾವ ರೀತಿ ಇತ್ತು, ಮತ್ತೆ ಅಲ್ಲಿ ತೊಂದರೆಗಳಿರ್ಬೋದು. ಅಂದ್ರೆ ಅಲ್ಲೇ ಸರ್ಕಾರ ಏನು ವಿಳಂಬ ಮಾಡ್ತು ಈ ಒಂದು ಶವಗಳನ್ನ ಕೊಡಲಿಕ್ಕೆ, ಮತ್ತೆ ಅಲ್ಲಿ ಏನೇನು ಅವರಿಗೆ ಸಮಸ್ಯೆಗಳಾಯ್ತು ಅದೆಲ್ಲವೂ ಕೂಡ ಅಲ್ಲಿ ಹೇಳ್ತಕ್ಕಂಥದ್ದು. ಸದ್ಯ ಈಗಾಗಲೇ ಕೂಡ ಸಿಎಂ ಮತ್ತೆ ಎಚ್ ಡಿ ಇಬ್ರು ಕೂಡ ಅವರ ಒಂದು ಕುಟುಂಬಕ್ಕೆ ಈ ವಿಷಯಗಳನ್ನ ಏನಂದ್ರೆ ಧೈರ್ಯ ಹೇಳ್ತಕ್ಕಂಥದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಕೆಲಸ ಮಾಡ್ತಿರುವಂತದ್ದು. ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಮಾಹಿತಿಗೆ. ಎಸ್, ಹನುಮಂತರಾಯಪ್ಪ ಹಾಗೂ ರಂಗಪ್ಪ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಸಿಎಂ ಹಾಗೂ ಮಾಜಿ ಪಿಎಂ. ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ತಾ ಇದೆ, ದುಃಖ ಮಡುಗಟ್ಟಿರುವಂಥದ್ದು. ಪ್ರವಾಸಕ್ಕೆ ಅಂತ ತೆರಳದಂಥವರು ಈ ರೀತಿಯಲ್ಲಿ ಶವವಾಗಿ ವಾಪಸ್ಸಾಗಿರೋದನ್ನ ಅರಗಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆ ಕುಟುಂಬಸ್ಥರಲ್ಲಿ. ಅವರಿಗೆ ಸಾಂತ್ವನದ ಮಾತುಗಳನ್ನ ಹೇಳುವಂತಹ ಕಾರ್ಯವನ್ನ ಮಾಡಿದ್ದಾರೆ ಸಿಎಂ ಮುಂದೆ ತಮ್ಮ ನೋವನ್ನ ತೋಡ್ಕೊಂಡ್ರು ಕುಟುಂಬಸ್ಥರು. JDSನ ಮುಖಂಡರು ಇಬ್ರು
ಮೃತ ರಂಗಪ್ಪ ಹಾಗೂ ಹನುಮಂತರಾಯಪ್ಪ ಸ್ಥಳೀಯವಾಗಿ ಬಹಳ ಗುರುತಿಸಿಕೊಂಡಂತಹ ಮುಖಂಡರುಗಳು. ಅವರನ್ನ ಕಳೆದುಕೊಂಡಂತಹ ನೋವು ಆ ಭಾಗದ ಜನರು ಹಾಗೂ ಜೆಡಿಎಸ್ನ ಕಾರ್ಯಕರ್ತರಲ್ಲೂ ಕೂಡ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಹಲವು ಮುಖಂಡರುಗಳು ಭೇಟಿ ಕೊಟ್ಟು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಯಜಮಾನನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದೆ ಆ ಕುಟುಂಬ. ಒಟ್ಟು 10 ಜನ ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಶ್ರೀಲಂಕಾ ಸ್ಫೋಟದಲ್ಲಿ ಉಗ್ರರ ದಾಳಿಗೆ ಬಲಿಯಾದಂತಹ ಕನ್ನಡಿಗರ ಮನೆಯಲ್ಲಿ ಈಗ ಆಕ್ರಂದನ ಮುಗಿಲು ಮುಟ್ತಾ ಇದೆ, ದುಃಖ ಮಡುಗಟ್ಟಿದೆ. ಪ್ರಮುಖವಾಗಿ ಜೆಡಿಎಸ್ನ 4 ಮುಖಂಡರ ಪಾರ್ಥಿವ ಶರೀರ ರಾತ್ರಿ 2:15 ಸುಮಾರಿಗೆ ತಲುಪಿರುವಂಥದ್ದು ಬೆಂಗಳೂರಿಗೆ. ಈಗ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜೆಡಿಎಸ್ನ ಮುಖಂಡರಾದಂತಹ ಹನುಮಂತರಾಯಪ್ಪ ಹಾಗೂ ರಂಗಪ್ಪ ಅವರ ನಿವಾಸದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕುಟುಂಬಸ್ಥರಲ್ಲಿ ಒಂದು ಕಡೆ ದುಃಖ ಮಡುಗಟ್ಟಿದೆ. ಅವರ ಸಂಬಂಧಿಕರು, ಆಪ್ತರು, ಪಕ್ಷದವರು, ಜೊತೆಗೆ ನೆರೆಹೊರೆಯವರು ಎಲ್ಲರೂ ಕೂಡ ಅಲ್ಲಿ ಧಾವಿಸ್ತಾ ಇದ್ದಾರೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕಾಗಿ. ಹಾಗೇನೆ ಎರಡೂ ಕಡೆ ಹನುಮಂತರಾಯಪ್ಪ ಹಾಗೂ ರಂಗಪ್ಪ ಅವರ ನಿವಾಸಕ್ಕೆ ತೆರಳಿದಂತಹ ಜೆಡಿಎಸ್ ಮುಖಂಡರು, ಜೊತೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಭೇಟಿ ಕೊಟ್ಟರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಭೇಟಿ ಕೊಟ್ಟು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಕೂಡ ಭೇಟಿ ಕೊಟ್ಟು ಅಂತಿಮ ದರ್ಶನವನ್ನು ಪಡೆದಿರುವಂಥದ್ದು. ಹಾಗೆ ಶರವಣ ಅವರು ಕೂಡ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಜೆಡಿಎಸ್ನ ಎಲ್ಲ ಮುಖಂಡರುಗಳು ಕೂಡ ಭೇಟಿ ಕೊಟ್ಟು ತಮ್ಮ ನಾಯಕ ಅಗಲಿರುವಂತಹ ಹಿನ್ನೆಲೆಯಲ್ಲಿ ಕೊನೆಯ ದರ್ಶನವನ್ನ ಪಡಿತಾ ಇದ್ದಾರೆ.